ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಹೌದು, ನಿಯಮ ಇದಾವೆ, ಕಾನೂನಿದೆ, ಒಂದು ಸಂಪ್ರದಾಯ ಇದೆ, ಹರಿಸಲೇಬೇಕು. ಬಟ್ ನಮಗೆ ಉಣ್ಣಕ್ಕೆ ಅಲ್ಲಿ ಹಿಟ್ಟಿಲ್ಲ, ಅವ್ರ ಹೊಟ್ಟೆ ನಾವು ಹೆಂಗೆ ತುಂಬಿಸ್ಬೇಕು, ಪ್ರಬಲವಾಗಿ ವಾದ ಮಂಡಿಸಿದ್ರ ಇಲ್ವಾ ಅಂತೇಳಿ ಕರ್ನಾಟಕ ಸರ್ಕಾರದ ಪರವಾಗಿ ಮುಂದೆ ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶ ಇದೆ ಅಲ್ವಾ ಅಂತ. ಪ್ರಭು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇವತ್ತು ದೆಹಲಿಯಲ್ಲಿ ನಡೀತು. ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳದ ಸರ್ಕಾರಗಳ ಪ್ರತಿನಿಧಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಮೊನ್ನೆಯಷ್ಟೇ CWRC ಸಭೆ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಬೇಕು ಅಂತೇಳಿ ನಿರ್ದೇಶನವನ್ನ ಕೊಟ್ಟಿತ್ತು. ಅದರಂತೆ ಈಗ ನೀರನ್ನ ಬಿಡಬೇಕಾಗತ್ತೆ. ಈಗಾಗಲೇ ಮಂಡ್ಯ, ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಶುರುವಾಗಿದೆ. ರೈತರ ಹೋರಾಟಗಳು ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನ ಮಾಡಿ ನಾವು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇವತ್ತಿನ ಸಭೆಯಲ್ಲಿ ಗೌರವ್ ಗುಪ್ತಾ ಅವರು, ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಗೌರವ್ ಗುಪ್ತಾ ಅವರು ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ರು. ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಅವರು ಸಮಗ್ರವಾಗಿ ಅಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಇರುವಂತಹ ಬರಗಾಲದ ಪರಿಸ್ಥಿತಿ, ಮತ್ತೆ ಯಾವುದೇ ಡ್ಯಾಂಗಳಲ್ಲೂ ಕೂಡ ನೀರಿನ ಪ್ರಮಾಣ ಇಲ್ಲ. ಮಳೆಯ ಕೊರತೆಯಿಂದಾಗಿ ಒಳಹರಿವಿನ ಪ್ರಮಾಣ ಕಡಿಮೆಯಾಗಿದೆ. KRS ನಲ್ಲಿ ಇರುವಂತಹ ನೀರನ್ನ ನಾವು ಬೆಂಗಳೂರು ಮತ್ತೆ ಮೈಸೂರು ನಗರಗಳಿಗೆ ಕುಡಿಯುವ ನೀರನ್ನ ಬಳಸ್ಕೊಳ್ಳೋದಕ್ಕೆ ಅಷ್ಟೇ ಅವಶ್ಯಕತೆ ಇದೆ. ಹಾಗಾಗಿ ರೈತರ ಬೆಳೆಗಳಿಗೂ ಕೂಡ ನಾವು ನೀರನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ CWRC ಕೊಟ್ಟಿರುವಂತ ನಿರ್ದೇಶನ ಇದೆ, ಅದನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಬಹಳ ವಿವರವಾಗಿ ಹೇಳ್ತಾರೆ. ಆದ್ರೂ ಕೂಡ ಸಭೆಯಲ್ಲಿ ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ತಮಿಳುನಾಡು ಕೂಡ ವಾದವನ್ನ ಪ್ರಾರಂಭ ಮಾಡತ್ತೆ. ನಮ್ಗೆ ಅನಿವಾರ್ಯವಾಗಿ ಈಗ ನೀರು ಸಮಸ್ಯೆ ಆಗ್ತಾ ಇದೆ, ಕುಡಿಯುವ ನೀರಿಗೆ ಸಮಸ್ಯೆಗಳು ಶುರುವಾಗ್ತಾ ಇದೆ. ಹಾಗಾಗಿ ಏನು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಹೇಳಿತ್ತು, ಆ ನೀರನ್ನ ನಿಗದಿತವಾಗಿ ನಮ್ಗೆ ಬಿಡುಗಡೆ ಮಾಡ್ಬೇಕು, 3,500 ಕ್ಯೂಸೆಕ್ ಪ್ರಮಾಣದ ನೀರನ್ನು ನಮ್ಗೆ ಬಿಡುಗಡೆ ಮಾಡ್ಬೇಕು ಅನ್ನುವಂತ ವಾದವನ್ನ ತಮಿಳುನಾಡು ಸರ್ಕಾರ ಮುಂದೆ ಇರುತ್ತೆ. ಕರ್ನಾಟಕದ ಪರವಾಗಿ ಗೌರವ್ ಗುಪ್ತಾ ಅವರು ಪರಿಪರಿಯಾಗಿ ವಿವರಣೆಯನ್ನ ಕೊಟ್ಟರು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಡೋದಿಲ್ಲ. ಅಂತಿಮವಾಗಿ ಏನು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಕೊಟ್ಟಿದೆ ಆದೇಶ, ಅದನ್ನ ನೀವು ಪಾಲನೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕರ್ನಾಟಕಕ್ಕೆ ಕೊಡ್ಲಾಗತ್ತೆ. ಆಗ ಅನಿವಾರ್ಯವಾಗಿ ಈಗ ಕರ್ನಾಟಕ ಸರ್ಕಾರ ನೀರನ್ನ ಹರಿಸಬೇಕಾಗತ್ತೆ. ಯಾಕಂದ್ರೆ CWMA ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಈಗ ಅದೇ ಆದೇಶವನ್ನ ಎತ್ತಿರದಿರೋದ್ರಿಂದ ಸಹಜವಾಗಿ ಈಗ ಒಪ್ಪಂದದಂತೆ ನೀರನ್ನ ಈಗ ಹರಿಸಬೇಕಾಗತ್ತೆ. ಮುಂದೆ ಡ್ಯಾಮ್ ನಲ್ಲಿ ನೀರು ಕೊರತೆ ಆಗ್ತಾ ಇರೋದ್ರಿಂದ ಒಳಹರಿವಿನ ಪ್ರಮಾಣ ಕೂಡ ಇಲ್ಲ, ಮಳೆ ಕೂಡ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಆಗಸ್ಟ್ ನಲ್ಲಿ ಮಳೆ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಕರ್ನಾಟಕ ಸರ್ಕಾರ ಕೂಡ ಇಟ್ಕೊಂಡಿತ್ತು. ಮಳೆ ಆಗಿದ್ದೇ ಆದ್ರೆ ಡ್ಯಾಮ್ಗೆ ಹೆಚ್ಚುವರಿ ನೀರು ಹರಿದು ಬರುತ್ತೆ. ಆ ಬೇಕಾದ್ರೆ ನಾವು ಈ ಮಾನದಂಡವನ್ನ ಅನುಸರಿಸಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಮಳೆ ಆಗುವಂತಹ ಲಕ್ಷಣಗಳು ಇನ್ನೂ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಡ್ಯಾಮ್ಗೆ ಬರ್ತಾ ಇರುವಂತಹ ನೀರಿನ ಪ್ರಮಾಣ ಕೂಡ ತಗ್ತಾ ಹೋಗ್ತಾ ಇದೆ. ಡ್ಯಾಮ್ ನಲ್ಲಿ ಇರುವಂತಹ 39 TMC ನೀರೇನಿದೆ, ಇದು ಕೇವಲ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಬಳಕೆ ಮಾಡ್ಕೊಳ್ಳೋದಕ್ಕಷ್ಟೇ ಸಾಕಾಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಕಾನೂನು ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಹಾಕಬೇಕಾಗತ್ತೆ. ನಮ್ಗೆ ಅಂದ್ರೆ ಶಿವಕುಮಾರ್, ಈಗ ಆಯ್ತು, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಬಟ್ ಈಗ ಪ್ರಾಧಿಕಾರ ಹೇಳಿರುವಂತಹ ಆದೇಶ ಹೌದು ಶಿವಕುಮಾರ್, ಬಟ್ ಈಗ ವಿಜಯ್ ಏನಿದ್ದಾರೆ ತಮಿಳುನಾಡು CM ಉತ್ತಮ ಒಡನಾಟ ಹೊಂದಿದ್ದಾರೆ. ಈಗ ಸಭೆ ಕೂಡ ಅವ್ರದ್ದು ಬಹುಶಃ ರದ್ದಾಗುತ್ತೆ, ಬೆಂಗಳೂರು ಬರಲ್ಲ ಅನ್ಸುತ್ತೆ ಈ ಟೈಮ್ ನಲ್ಲಿ. ಅವ್ರ ಮೂಲಕ ಅಂದ್ರೆ ಮಾತುಕತೆ ಮೂಲಕ ಇದನ್ನ ಬಗೆಹರಿಸಿಕೊಳ್ಬಹುದು ಅಂತ ಕಾನೂನು ಹೊರತುಪಡಿಸಿ ಈಗ ನೋಡ್ಬೇಕಾಗತ್ತೆ. ಪ್ರಭು ಶಿವಕುಮಾರ್, ಈಗ ಕಾನೂನು ಹೊರತುಪಡಿಸಿ ಆಯ್ತು, ನಿಯಮ ಇದೆ, ಅದಕ್ಕಿಂತ ಹೊರತುಪಡಿಸಿ ಈಗ ಉತ್ತಮವಾದಂತಹ ಮಾತುಕತೆ ಮೂಲಕ ಅಥವಾ ಅವರಿಗೆ ವಾಸ್ತವ ಅರಿವು ಮೂಡಿಸುವ ಮೂಲಕ ವಿಜಯ್ ಅವ್ರ ಜೊತೆ ನೇರವಾಗಿ DK ಶಿವಕುಮಾರ್ ಮಾತಾಡಿ ಇದನ್ನ ಬಗೆಹರಿಸಿಕೊಳ್ಳುವ ಸಾಧ್ಯತೆ ಅವಕಾಶ ಇದೆ ಅಂತ ಹಂಗೆ ಪ್ರಭು. ಈಗ ಯಾಕಂದ್ರೆ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತ ವಾದ ವಿವಾದಗಳು ನಡೆದ ನಂತರವೇ ಈ ಒಂದು CWRC ಬರುತ್ತೆ. ನಂತರ CWMA ನೀರು ನಿರ್ವಹಣಾ ಪ್ರಾಧಿಕಾರಗಳು ರಚನೆ ಆಗೋದು. ಯಾಕೆಂದ್ರೆ ಈ ನೀರಿನ ಮೇಲೆ ನಿಯಂತ್ರಣ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇಲ್ಲ. ಪ್ರತಿಯೊಂದನ್ನು ಕೂಡ ನೀರು ನಿಯಂತ್ರಣ ಮಂಡಳಿ ಮತ್ತೆ ನೀರು ನಿರ್ವಹಣಾ ಪ್ರಾಧಿಕಾರವೇ ನೋಡ್ಕೊಳ್ಳುತ್ತೆ. ಡ್ಯಾಮ್ಗೆ ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಪ್ರತಿದಿನ ನೀರು ಒಳಹರಿವು ಇದೆ, ಹೊರಹರಿವಿನ ಪ್ರಮಾಣ ಎಷ್ಟಿದೆ, ಮತ್ತೆ ತಮಿಳುನಾಡಿಗೆ ಎಷ್ಟು ನೀರು ಹರಿತಾ ಇದೆ, ಪುದುಚೇರಿಗೆ ಎಷ್ಟು ನೀರು ಹೋಗ್ತಾ ಇದೆ, ಕೇರಳಕ್ಕೆ ಎಷ್ಟು ನೀರು ಹೋಗ್ತಾ ಇದೆ, ಇದೆಲ್ಲವನ್ನು ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಪ್ರತಿದಿನ ಸಂಗ್ರಹ ಮಾಡ್ತಾ ಇದೆ.
ಸೊ ಹಾಗಾಗಿ ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರ ಬರ ಪರಿಸ್ಥಿತಿ ಇದೆ, ನೀರನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಕಾವೇರಿಯಲ್ಲಿರುವಂತಹ 39 TMC ನೀರಿನ ಪ್ರಮಾಣ ಏನಿದೆ ಅದರಲ್ಲಿ ಪ್ರತಿದಿನ ಈಗ 15 ದಿನಗಳವರೆಗೆ 3500 ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಿದ್ದೆ ಆದ್ರೆ ಎಷ್ಟು TMC ನೀರು ಖಾಲಿ ಆಗತ್ತೆ, ಮತ್ತೆ ಇನ್ನ ಉಳಿದ ಎಷ್ಟು TMC ನೀರು ಅಲ್ಲಿ ಉಳಿಯುತ್ತೆ, ಬೆಂಗಳೂರಿಗೆ 2227 MLD ನೀರು ಸಾಕಾಗುತ್ತಾ, ಇದೆಲ್ಲವನ್ನೂ ಕೂಡ ಅಂದಾಜು ಮಾಡಿಯೇ ವೈಜ್ಞಾನಿಕವಾಗಿ ಅವರು ಕೊಟ್ಟಿರಬಹುದು. ಸೊ ಆದ್ರೆ ಈಗ ಅದನ್ನ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಒಳಹರಿವಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಸಹಜವಾಗಿ ಕಾನೂನು ಹೋರಾಟವನ್ನ ಮಾಡ್ಬೇಕಾಗತ್ತೆ. ಈಗ ಮೇಲೆ ಸಲ್ಲಿಸಬೇಕಾಗತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಸುಪ್ರೀಂಗೆ ಹೋಗಿ ಈ ರೀತಿಯಾಗಿ ಒಂದು ಆದೇಶವನ್ನ ಕೊಟ್ಟಿರೋದ್ರಿಂದ ನಮ್ಗೆ ಅದನ್ನ ಪರಿಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಮನವಿಯನ್ನ ನೀವು ಪುರಸ್ಕರಿಸಬೇಕು, ನಮ್ಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ